ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲೇ ಸೋಮವಾರ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡಿದ್ದರು. ತಮ್ಮ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ವೃದ್ಧರು, ಮಹಿಳೆಯರು ಹಾಗೂ ರೈತರು ಅರ್ಜಿಗಳನ್ನು ಹಿಡಿದುಕೊಂಡು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಕೆಲವರಂತೂ ಗಳಗಳನೆ ಕಣ್ಣೀರು ಸುರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದರು. ಕಣ್ಣೀರು ಹಾಕಿದ ವ್ಯಕ್ತಿಗಳನ್ನು ಕಂಡು ದೊಡ್ಡೇರಿ ಹಾಗೂ ಕೊಡಿಗೇನಹಳ್ಳಿ ಕಂದಾಯ ನಿರೀಕ್ಷಕರನ್ನು ತರಾಟೆಗೆ ತೆಗೆದುಕೊಂಡ ಘಟನೆಯೂ ನಡೆಯಿತು. ಕಂದಾಯ ನಿರೀಕ್ಷಕ ಹಾಗೂ ಕಾರ್ಯದರ್ಶಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ರೈತರ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿ, ಉಪವಿಭಾಗಾಧಿಕಾರಿ ಗೊಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್, ಸಿಪಿಐ ಹನುಮಂತರಾಯಪ್ಪ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ನಾವು ಆಯ್ಕೆ ಮಾಡಿದ್ವಿ. ಹಟ್ಟಿಗಳು, ತಾಂಡಗಳು ಇದೆಲ್ಲ ಸುಮಾರು ವರ್ಷಗಳಿಂದ 70 ವರ್ಷಗಳಿಂದ 3 ತಲೆಮಾರು ಅಲ್ಲಿ ಇರ್ತಾರೆ. ಬಟ್ ಅವರಿಗೆ ಯಾವ ರೀತಿಯಲ್ಲಿ ಕೂಡ ದಾಖಲಾತಿಗಳು ಇರೋದಿಲ್ಲ, ಮೂಲಭೂತ ಸೌಕರ್ಯ ಅವರಿಗೆ ಸಿಗೋದಿಲ್ಲ. ಬಟ್ ಅದನ್ನು ನಾವು ಒಂದು ಆಂದೋಲನ ರೀತಿಯಲ್ಲಿ ತಗೊಂಡು ಈಗ ನಾವು ಅದನ್ನು ಪ್ರಾರಂಭ ಮಾಡುವಾಗ ನಮಗೆ ಫೀಲ್ಡಿಂದ ಬಂದಿರೋ ಇನ್ಫಾರ್ಮೇಶನು 2018ರಲ್ಲಿ ನಾವು ಘೋಷಣೆ ಮಾಡಿದ್ವಿ, ಅಷ್ಟೇ, ಬೇರೆ ಯಾವುದು ಇಲ್ಲ ಅಂತ. ಬಟ್ ಅದಾದ್ಮೇಲೆ ನಾವು ಒಂದು 600 ಹಳ್ಳಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಒಂದು 22,000 ಹಕ್ಕುಪತ್ರಗಳು ಈಗಾಗಲೇ ನಾವು ರೆಡಿ ಮಾಡಿದ್ದೀವಿ, ಅಂದರೆ ರಿಜಿಸ್ಟ್ರೇಷನ್ ಆಗಿದೆ. ನಾವು ಈ ಸ್ವತ್ತು ಕೂಡ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇಲ್ಲಿ ಈ ಒಂದು ತಾಲೂಕಲ್ಲಿ ಹೇಳಬೇಕಾದ್ರೆ ತಹಸೀಲ್ದಾರಿಂದ 2,500 ಹಕ್ಕುಪತ್ರಗಳು ಈಗಾಗಲೇ ಸೈನ್ ಆಗಿದೆ, ರಿಜಿಸ್ಟರ್ ಆಗಿದೆ. ಸೊ ಇದೆಲ್ಲ ನಮ್ಮ ರಾಜ್ಯದಲ್ಲಿನೇ ತುಮಕೂರು ಪ್ರಥಮ ಸ್ಥಾನದಲ್ಲಿದೆ. ಅದೇ ರೀತಿಯಲ್ಲಿ ಪೌತಿ ಖಾತೆಯಲ್ಲಿ ಕೂಡ 5 ಲಕ್ಷ RTCಗಳು ಪೌತಿ ಆಗಿರುವ ಹೆಸರಲ್ಲಿ ಇದೆ. ಅದರಲ್ಲಿ ಸುಮಾರು 60,000 ನಾವು ಮಾಡಿದ್ದೀವಿ. ಇದೆಲ್ಲ ಆನ್ಲೈನಲ್ಲಿ ಇದೆ, ಯಾರು ಕೂಡ ಬೇಕಾದರೆ ನೋಡ್ಬೋದು. ಕಂದಾಯ ಇಲಾಖೆಯಲ್ಲಿ RRT ಕರೆಕ್ಷನ್ ಸಂಬಂಧಪಟ್ಟಾಗೆ ಖಾತೆ ಮಾಡೋದು ಮತ್ತು ಪೌತಿ ಖಾತೆ ಇಶ್ಯೂಸು, AC ಕೋರ್ಟಿಂದ ರಿಮಾಂಡ್ ಆಗಿರುವ ಕೇಸಸ್ಸು ತಹಸೀಲ್ದಾರ್ ಆಫೀಸಲ್ಲಿ ಆಗದೆ ಇರೋದು. ಸೊ ಈ ಥರ ಇಶ್ಯೂಸೇ ನಮಗೆ ಮ್ಯಾಕ್ಸಿಮಮ್ ಬಂದಿದ್ದಾವೆ. ಮುಖ್ಯವಾಗಿ ದೊಡ್ಡೇರಿ ಹೋಬಳಿ ಮತ್ತು IDL ಹೋಬಳಿಯಲ್ಲಿ ನಮಗೆ ಸುಮಾರು ಇಶ್ಯೂಸ್ ಬಂದಿದ್ದಾವೆ. ಅದರಲ್ಲಿ ಕೆಲವೊಂದು ಫೈಲ್ಸ್ ತರಿಸ್ಕೊಂಡು ನಾವೇ ನೋಡೋಣ ಅಂತ ಅಂದ್ಕೊಂಡು ನಾವು RI ಮತ್ತು RRT ಶಿರಸ್ತರಿಗೆ ಎಲ್ಲ ನಾವು ಹೇಳಿದ್ವಿ. ಸೊ ನಾವೇ ಖುದ್ದಾಗಿ ಆ ಫೈಲ್ಸನ್ನು ನೋಡ್ತೀವಿ ಅನ್ನೋ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಜನಸಂಪರ್ಕ ಸಭೆಯಲ್ಲಿ ನಾವು ಪಿಂಚಣಿ ಅದಾಲತ್ ಮಾಡಿದ್ವಿ, ಆಹಾರ ಅದಾಲತ್ ಮಾಡಿದ್ವಿ ಮತ್ತು ಆಧಾರ್ ಕನ್ಸಲ್ಟೆಂಟ್ ಕೂಡ ತುಮಕೂರಿಂದ ಬಂದು ಕೆಲವರಿಗೆ ಆಧಾರ್ ಏನೇನು ಸಮಸ್ಯೆಗಳಿತ್ತು ಅದನ್ನು ನಾವು ಸರಿಪಡಿಸಿ ಕೊಟ್ಟಿದ್ದೀವಿ. ಕುಡಿಯೋ ನೀರು ಪ್ರಾಬ್ಲಮ್ ಈಗಾಗಲೇ ನಮಗೆ ಸೋದೇನಹಳ್ಳಿ ಗ್ರಾಮ ಪಂಚಾಯತಲ್ಲಿ ಇದೆ ಅಂತ ಕೆಲವೊಂದು ರೈತರು ಬಂದು ಹೇಳಿದರು. ಮತ್ತು ಲಿಕ್ಕರ್ ಇಶ್ಯೂಸ್, ಮಳಿಗೆಯಲ್ಲಿ ಲಿಕ್ಕರ್ ಮಾರಾಟ ಆಗ್ತಾ ಇರೋದು ಕೂಡ 2-3 ಕಡೆಯಿಂದ ಕಂಪ್ಲೇಂಟ್ ಬಂದಿದೆ. ನಾವು ಎಕ್ಸೈಸ್ ಅವರಿಗೆ ಮತ್ತು ಪೊಲೀಸ್ ಅವರಿಗೆ ಜಂಟಿಯಾಗಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಕೂಡಲೇ ಅದನ್ನು ಪರಿಶೀಲನೆ ಮಾಡೋಕ್ಕೆ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ನಮಗೆ RRTದು, ವಿಶೇಷವಾಗಿ RRT ಮತ್ತು ಪೌತಿ ಖಾತೆದು ವಿಶೇಷ ಆಂದೋಲನವನ್ನು ನಾವು ತುಮಕೂರು ತಾಲೂಕಲ್ಲಿ ತಹಸೀಲ್ದಾರು RIಗಳು ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಮಧುಗಿರಿಯಲ್ಲಿ ಕೂಡ ಮಾಡಬೇಕು ಅಂತ ಈಗಾಗಲೇ ನಾನು ತಹಸೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೀನಿ. ಡೈರೆಕ್ಟ್ ಕೇಸಸ್ ಅಂದರೆ ಈಗ ಗಂಡ ಹೆಂಡತಿಗೆ ಆಗುವ ಕೇಸಸ್ ಕೂಡ ಇಲ್ಲಿ ಭಾಳ ಪೆಂಡಿಂಗ್ ಇರೋದು ಕಂಡು ಬರ್ತಾ ಇದೆ. ಸೊ ಇದನ್ನು ಭಾಳ ಗಂಭೀರವಾಗಿ ನಾವು ತಗೊಂಡಿದ್ದೀವಿ. RRT ಸೆಕ್ಷನ್ದು ಮತ್ತು ಈ ಪೌತಿ ಖಾತೆದು ಏನೇನು ಪೆಂಡಿಂಗ್ ಇದೆ ಅಂತ ನಾವು ಟೇಬಲ್ ಇನ್ಸ್ಪೆಕ್ಷನ್ ಕೂಡ ಮಾಡೋಣ ಅಂತ ಒಂದು ತೀರ್ಮಾನ ಕೂಡ ತಗೊಂಡಿದ್ದೀವಿ. ಕೆಲವೊಂದು ಕಡೆ ಸೈಟ್ಸ್ದು ಇಶ್ಯೂಸ್ ಕೂಡ ಇದೆ. ಅಂದರೆ ನಾವು ಕಂದಾಯ ಇಲಾಖೆಯಿಂದ ಅವರಿಗೆ ಆಶ್ರಯ ಯೋಜನೆಗೋಸ್ಕರನೇ ಸೈಟ್ಸನ್ನು ಕೊಟ್ಟಿದ್ದೀವಿ. ಬಟ್ ಅದನ್ನು ಡೆವಲಪ್ಮೆಂಟ್ ಮಾಡಿ ಹಂಚಿಕೆ ಮಾಡೋದ್ರಲ್ಲಿ ವಿಳಂಬ ಕಂಡು ಬರ್ತಾ ಇದೆ. ಕೆಲವೊಂದು ವಿಧವೆಯರು ಮತ್ತು ಅಂಗವಿಕಲರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನು ಕೇಳಿದಾಗ ತಹಸೀಲ್ದಾರ್ ಅವರು ಅದೇ ಗ್ರಾಮ ಪಂಚಾಯತಲ್ಲಿ ನಾವು ಆಶ್ರಯಕ್ಕೆ ಜಮೀನು ಮೀಸಲಿಟ್ಟಿದ್ದೀವಿ ಅಂತ ಕೂಡ ಅವರು ಹೇಳಿದರು. ಸೊ ಹಾಗಾಗಿ ಆಶ್ರಯದ್ದು, ಪೌತಿ ಖಾತೆಯದು, ದರ್ಖಾಸ್ತ್ ಕೊಡಿ ಮತ್ತು RRT ಕರೆಕ್ಷನ್ಸ್ ಏನಿದೆ ಇದನ್ನು ಆದ್ಯತೆ ಮೇರೆಗೆ ಯಾವುದೆಲ್ಲ ವಿದಿನ್ ದ ರೂಲ್ಸ್ ಇದೆ
ಅದನ್ನು ಯಾವ ರೀತಿಯಲ್ಲಿ ಕೂಡ ವಿಳಂಬ ಆಗದೇನೆ ಕೆಲಸ ಆಗಬೇಕು ಅಂತ ನಾವು ತಹಸೀಲ್ದಾರ್ಗೆ ಎ.ಸಿಗೆ ಹೇಳಿದ್ವಿ ಮತ್ತು ನಾವು ಕೂಡ ತುಮಕೂರಿಂದ ಒಂದು ಟೇಬಲ್ ಇನ್ಸ್ಪೆಕ್ಷನ್ ಮಾಡಿ ಇನ್ನೂ ಒಂದಷ್ಟು ತ್ವರಿತಗತಿಯಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ ಅಂತ ನಾವು ನೋಡ್ತೀವಿ ಅನ್ನೋ ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನೇನು ಅರ್ಜಿಗಳು ಬಂದಿದ್ದಾವೆ ಅದು ಪ್ರತಿಯೊಂದು ಕೂಡ ಇಂಟಗ್ರೇಟೆಡ್ ಪಬ್ಲಿಕ್ ಗ್ರೀವೆನ್ಸ್ ರಿಟ್ರೆಸಲ್ ಸಿಸ್ಟಮ್ ಅನ್ನೋ ಒಂದು ಸಿಸ್ಟಮಲ್ಲಿ ಆನ್ಲೈನಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಸೊ ಏನೇನು ಅರ್ಜಿಗಳು ಬಂದಿದೆ ಮತ್ತು ಅದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಹೂ ಇಸ್ ದ ರೆಸ್ಪಾನ್ಸಿಬಲ್ ಆಫೀಸರ್, ಸೊ ಅದು ಕೂಡ ನಾವು ರಿವ್ಯೂ ಮಾಡ್ತೀವಿ. ತುಂಬ ಇಂಪಾರ್ಟೆಂಟ್ ಅಂತ ನಮಗೆ ಅನಿಸೋದೆಲ್ಲ ಕೂಡ ನಾನು ಬರ್ಕೊಂಡು ಇಟ್ಟಿದ್ದೀನಿ. ಸೊ ಅದು ಕೂಡ ನಾವು ಪರ್ಸ್ನಲಿ ನಾವು ಫಾಲೋ ಮಾಡ್ತೀವಿ ಅನ್ನೋ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವತ್ತು ಬೆಳಿಗ್ಗೆ ನಾವು ಏಪ್ರಿಲ್ 3ನೇ ತಾರೀಕು ಮಧುಗಿರಿ ತಾಲೂಕಿಗೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಅಭಿವೃದ್ಧಿ ಕಾಮಗಾರಿಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಅದರದ್ದು ಒಂದು ಪೂರ್ವಭಾವಿ ಸಭೆ ನಾವು ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಈ ತಾಲೂಕಿನ ಅಧಿಕಾರಿಗಳು ಎಲ್ಲರೂ ಕೂಡ ಹಾಜರಿದ್ದರು. ಅವ್ರದ್ದು ಏನೇನು ಕರ್ತವ್ಯಗಳಿದೆ ಅಂತ ನಾವು ಈಗಾಗಲೇ ಒಂದು ಒಯಮನ್ನು ಹಾಕಿದ್ದೀವಿ. ಅದಕ್ಕೆ ತಕ್ಕಂತೆ ಏನೇನು ಸಿದ್ಧತೆಗಳು ಮಾಡಬೇಕು ಅಂತ ಅವರಿಗೆ ಕ್ಲಿಯರ್ ಆಗಿ ರೆಸ್ಪಾನ್ಸಿಬಿಲಿಟಿಗಳನ್ನು ನಾವು ಕೊಟ್ಟಿದ್ದೀವಿ. ಸೊ ಆ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು. ಜನರಿಗೆ ಸರ್ಕಾರದಿಂದ ಏನೇನು ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇದೆ ಮತ್ತು ಅವರಿಗೆ ಏನೇನು ಯೋಜನೆಗಳನ್ನು ನಾವು ರೂಪಿಸಿದ್ದೀವಿ ಅದು ಒಳ್ಳೆಯ ರೀತಿಯಲ್ಲಿ ತಲುಪಬೇಕು ಅನ್ನೋದೇ ನಮ್ಮದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಉದ್ದೇಶ. ಅದು ಒಳ್ಳೆಯ ರೀತಿಯಲ್ಲಿ